ಬಿಇಎಂ ಶಾಲೆ ನೀರೇಬೈಲೂರು. ಇಲ್ಲಿ ಜೂನ್ 1ರಂದು ನಡೆದ ಶಾಲಾ ಪ್ರಾರಂಭೋತ್ಸವದಂದು ಶಾಲೆಗೆ ಬೇಕಾಗಿದ್ದ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಸಹಕರಿಸಿದ ದಾನಿಗಳನ್ನು ಗೌರವಿಸಲಾಯಿತು. ನಮ್ಮಿ ಯೋಜನೆಯ ಕೆಲಸ ಕಾರ್ಯದಲ್ಲಿ ನಮಗೆ ಸಹಕಾರ ನೀಡಿದ ಶಂಕರ್ ಆಚಾರ್ಯ, ದಿವಿನ್ ಗುಂಡ್ಯರ್ಕ, ಶಬ್ಬೀರ್, ಪ್ರಕಾಶ್ ಅಂಚನ್ ಅವರನ್ನು ಗೌರವಿಸುವುದರ ಜೊತೆಗೆ ಈ ಯೋಜನೆಗೆ ಧನ ಸಹಾಯ ನೀಡುವುದರ ಮೂಲಕ ನಮಗೆ ಸಹಕಾರ ನೀಡಿದ ರಾಜೇಶ್ ಕಿಣಿ, ಗುರುಪ್ರಸಾದ್ ಶೆಟ್ಟಿ, ಫೈಜಲ್, ಹೈದರ್, ಮುನಿಯಾಲ್ ಉದಯ್ ಶೆಟ್ಟಿ, ಪ್ರತಿಮಾ ಗುರುದೀಪ್, ಪ್ರಸಾದ್ ತಂತ್ರಿ, ಪ್ರತೀಕ್ ಶೆಟ್ಟಿ, ರೇಖಾ ಶೆಟ್ಟಿ, ಲತೀಶ್ ಶೆಟ್ಟಿ, ಪ್ರಸಾದ್ ತಂತ್ರಿ, ಉದಯ ಶೆಟ್ಟಿ, ಡಾಕ್ಟರ್ ರಾಮಕೃಷ್ಣ ನಾಯಕ್, ಶಶೀಂದ್ರ ಶೆಟ್ಟಿ, ಜೆ ಸುಧೀರ್ ಹೆಗ್ಡೆ, ಪ್ರೇಮಲತಾ ಜತ್ತಣ್ಣ, ಪುಷ್ಪಲತಾ ಸಾಲ್ಯಾನ್, ಅನನ್ಯ ಪ್ರಭು ಮತ್ತು ಅನ್ವಿತ್ ಪ್ರಭು, ಲೆನಿಶಾ ಮತ್ತು ಲಿಜಾ, ಸುರೇಖಾ ಸಂತೋಷ್, ಸುಚಿತ್ರ ಜತ್ತಣ್ಣ, ಉದಯಕುಮಾರ್ ಹೆಗ್ಡೆ, ಸುಜಯ ಜತ್ತಣ್ಣ, ಪ್ರಶಾಂತ್ ಕುಮಾರ್ ಶೆಟ್ಟಿ, ಬಿ ಸುಬ್ರಹ್ಮಣ್ಯ ಪ್ರಭು, ಬಿ ರಮೇಶ್ ಕಿವಿ, ಜತ್ತಣ್ಣ ಎಜುಕೇಷನ್ ಸೊಸೈಟಿ, ಗಾಡ್ವಿನ್ ಉಷಾ ಕಿರಣ್ ಬೆನ್ಹಾಟ್, ಸಂತೋಷ್ ವಾಗ್ಲೆ, ನಾಜಿರ್ ಶೇಖ್, ಸುಹಾನಾ ಜತ್ತಣ್ಣ ಇವರನ್ನು ಗೌರವಿಸಲಾಯಿತು. ಜತ್ತಣ್ಣ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುಜಯ್ ಕೆ ಜತ್ತಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಯೋಜನೆಯ ಉದ್ಘಾಟಕರಾದ ಸಂಸ್ಥೆಯ ಗೌರವಾಧ್ಯಕ್ಷೆ ಶ್ರೀಮತಿ ಪ್ರೇಮಲತಾ ಜತ್ತಣ್ಣ ಹಾಗೂ ಶಾಲಾ ಹಳೆ ವಿದ್ಯಾರ್ಥಿ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹೈದರ್ ಅಲಿ, ಆಡಳಿತ ಮಂಡಳಿ ಸದಸ್ಯ ಗಾಡ್ವಿನ್ ಬೆನ್ಹಾಟ್, ಮುಖ್ಯ ಶಿಕ್ಷಕರಾದ ಬಿ ಸುಬ್ರಹ್ಮಣ್ಯ ಪ್ರಭು, ಉಪ ಪ್ರಾಂಶುಪಾಲೆ ಲೆವಿನಾ ಮರಿಯಾರವರು ಕಾರ್ಯಕ್ರಮ ನಿರೂಪಿಸಿದರು. ಅನಿತಾ ಪ್ರಭು ಸ್ವಾಗತಿಸಿ ರೇಖಾ ವಂದಿಸಿದರು. ದಿವ್ಯಾ ಅಶ್ವಿನಿ ಸಹಕರಿಸಿದರು. ಪೋಷಕರು ಉಪಸ್ಥಿತರಿದ್ದು ಪೋಷಕರ ಸಭೆ ನಡೆಸುವುದರ ಮೂಲಕ ನಿರ್ವಿಘ್ನವಾಗಿ ಕಾರ್ಯಕ್ರಮ ಮುಕ್ತಾಯಗೊಂಡಿತು.